ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಒಂದು ಸ್ವಲ್ಪ ಹಳೆ ವೀಡಿಯೋನೂ ಆದ್ರೂ ಮೆಮೊರಿಗೆ ಅಂತ ಇಟ್ಕೊಂಡಿದ್ದೆ. ಈ ಕಡೆ ವೀಡಿಯೋನೂ ಹಾಕಿರಲಿಲ್ಲ, ಈ ಕಡೆ ಮೊಬೈಲಲ್ಲಿ ಇಟ್ಕೊಂಡ್ರೆ ಫುಲ್ ಮೆಮೊರಿ ಆಗೋಗಿದೆ. ಇವತ್ತಾದರೂ ವೀಡಿಯೋ ಹಾಕೋಣ ಅಂತೇಳಿ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಬಂದು ನಾನು ಫಸ್ಟ್ ಟೈಮ್ ಸ್ಟಾಲ್ ಇಟ್ಕೊಂಡಿದ್ದೆ. ಎಲ್ಲ ಸ್ಟಾಲ್ ಇಡೋಕ್ಕೆ ಗೊತ್ತಿದ್ದು ಇಟ್ಕೊಳ್ಳೋದೊಂಥರ, ಏನೂ ಗೊತ್ತಿಲ್ಲದಲೇ ಝೀರೋ ನಾಲೆಡ್ಜಲ್ಲಿ ಇಡೋದಿದೆಯಲ್ಲ, ಅದೆಷ್ಟು ಕಷ್ಟ ಆಯಿತು ಅಂತ ಹೇಳಿಬಿಟ್ಟು ಈ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ. ಫಸ್ಟ್ ನಮಗೆ ಸ್ಟಾಲ್ ಇಡೋಕ್ಕೆ ಅಂತ ಐಡಿಯಾ ಬಂದಿದೆ. ನನಗೆ ಆ ಥರ ಯಾವ ಐಡಿಯಾನೂ ಇರಲಿಲ್ಲ. ನನ್ನ ಫ್ರೆಂಡ್ ಒಬ್ಬರು ಪೂಜಾ ಅಂತ ಇದ್ದಾರೆ, ಅವ್ರು ಲಾಸ್ಟ್ ಟೈಮ್ ಇಟ್ಟಿದ್ರಂತೆ ಈ ಥರ ಹಿಂದೂ ಸಮಾವೇಶ ಇದೆ, ಅದರಲ್ಲಿ ಬೇಕಾದ್ರೆ ಸ್ಟಾಲ್ ಇಟ್ಕೋಬೋದು, ನೀವು ಚಾಕ್ಲೇಟ್ಸ್ ಎಲ್ಲ ಮಾಡ್ತೀರಲ್ಲ ಇಟ್ಕೋತೀರಾ ಅಂತ ನನಗೊಂದಿನ ಕಾಲ್ ಮಾಡಿದರು. ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ, ಯಾವ ಥರ ಇಟ್ಕೋಬೇಕು, ನಾವು ಏನು ಕ್ವಾಂಟಿಟಿ ತೊಗೋಬೇಕು ಇಡೋಕ್ಕೆ, ಅದರ ಜನ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ತಗೋತಾರೋ ಇಲ್ವೋ ಅಂತ ಒಂದಷ್ಟು ಪ್ರಶ್ನೆಗಳು. ಇನ್ನು ನನಗೊಬ್ಳಿಗೇ ಒಂದು ಸ್ವಲ್ಪ ಫಸ್ಟ್ ಟೈಮ್ ಸ್ಟಾಲ್ ಇಡೋದು ಅಂದರೆ ಒಂದು ಸ್ವಲ್ಪ ಭಯ ಎಲ್ಲ ಇರುತ್ತಲ್ಲ. ನಾನು ನನ್ನ ಫ್ರೆಂಡು ಸೇರ್ಕೊಂಡು ಮಾಡೋಣ ಅಂತ, ನನ್ನ ಫ್ರೆಂಡ್ ಒಬ್ಬರು ರೇಖಾ ಅಂತ ಇದ್ದಾರೆ, ಅವರಿಗೆ ಕಾಲ್ ಮಾಡಿ ಕೇಳಿದೆ. ಅವರು ಓಕೆ ಅಶು ಇಡೋಣ, ಅವರು ಫುಲ್ ಎನರ್ಜಿ, ನಾನೇನಾದರೂ ಮಾಡಬೇಕು ಅಂದರೆ ಸಾಕು, ಅಶು ಈ ಥರ ಮಾಡು, ಆ ಥರ ಮಾಡು, ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾಡೋಣ, ಆ ಥರ ಮಾಡೋಣ ಅಂತ ತುಂಬ ಮೋಟಿವೇಟ್ ಮಾಡ್ತಾರೆ. ಓಕೆ ಅಂತೇಳಿ ಇಬ್ಬರು ಸೇರಿಕೊಂಡು ಈ ಥರ ಐಟಮ್ಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ನಾವು ಇನ್ನು ನೆಕ್ಸ್ಟ್ ಹುಡುಕಿದ್ದು ನಮಗೆ ಐಟಮ್ ಎಲ್ಲ ಎಲ್ಲಿ ಸಿಗುತ್ತೆ ಪ್ಯಾಕಿಂಗ್ ಎಲ್ಲ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಬಸವನಗುಡಿಲಿ ಅಂತ ಗೊತ್ತಾಯಿತು. ನಾವು 2 ವರ್ಷದ ಹಿಂದೆ ವಿಡಿಯೋ ನೋಡ್ಕೊಂಡೋಗಿ ಬಸವನಗುಡಿಲಿ ಆ ಶಾಪ್ನ ಹುಡ್ಕೊಂಡೋಗಿದ್ದು. ಅಲ್ಲಿ ನೋಡಿದ್ರೆ ಆ ಶಾಪೇ ಇಲ್ಲ. ಅದು ಬಿಟ್ಟು ಇನ್ನು ಹೇಗೋ ಅಲ್ಲೆಲ್ಲೋ ಒಂದು ನಂಬರ್ ಇತ್ತು, ಅದಕ್ಕೆ ಕಾಲ್ ಮಾಡಿ ನೋಡಿದ್ವಿ. ಆಮೇಲೆ ಅವ್ರು ಇನ್ನೊಬ್ಬರು ಅಂಗಡಿ ನಂಬರ್ ಕೊಟ್ಟರು. ಅಲ್ಲಿ ಹೋದಾಗ ನಮಗೆ ಬೇಕಾಗಿರೋ ಐಟಮ್ನೆಲ್ಲ ಸಿಕ್ತು. ನಿಮ್ಗೆ ಯಾರಿಗಾದ್ರೂ ಹೋಮ್ ಬೇಕರ್ಸ್ ಆಗಿದ್ದರೆ ಆ ಥರ ಹೋಲ್ಸೇಲ್ ಪ್ರೈಸಲ್ಲಿ ಸಿಗೋದು ಯಾವ್ದಾದ್ರು ಅಂಗಡಿ ಏನಾದ್ರು ಹುಡುಕ್ತಾಯಿದ್ರೆ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ಗೆ ಕಮೆಂಟ್ ಮಾಡಿ ನಾನು ಕೊಡ್ತೀನಿ. ರೀಸನಬಲ್ ಪ್ರೈಸಲ್ಲಿ ಓಕೆ ಅನ್ನಿಸ್ತು ನನಗೆ. ನಾನು ನೋಡಿದ್ರಲ್ಲಿ ಐಟಮ್ ಎಲ್ಲ ತೊಗೊಂಡು ಬಂದ್ವಿ. ಇನ್ನೊಂದು ನಾವು ಇಡಬೇಕಾಗಿದ್ದು ಸಂಡೇ, ನಾವು ಫ್ರೈಡೇ ಹೋಗಿ ಐಟಮ್ ತೊಗೊಂಡು ಬಂದ್ವಿ. ಇನ್ನೂ ಐಟಮ್ ಬೇಕಿತ್ತು, ಕೆಲವೊಂದು ಸಿಗಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಹೇಗೆ ಅಂದರೆ ಸ್ಯಾಟರ್ಡೇ 12 o'clock 12:30 ನಮ್ಮ ಮಕ್ಕಳನ್ನ ಬಿಡೋದು. ಅಷ್ಟರೊಳಗೆ ನಾವು ಚಿಕ್ಕಪೇಟೆಗೆ ಹೋಗಿ ಬರಬೇಕು. ಚಿಕ್ಕಪೇಟೆಯಲ್ಲಿ ಓಪನ್ ಆಗೋದೇ 11 o'clock ಆಲ್ಮೋಸ್ಟ್ ಕೆಲವೊಂದು ಅಂಗಡಿಗಳೆಲ್ಲ. ಬೇಗ ಹೋಗಿ ಒಂದು ಸೆಕೆಂಡು ಟೈಮ್ ವೇಸ್ಟ್ ಮಾಡಲಿಲ್ಲ, ಓಡಿ ಬಂದು ಮೆಟ್ರೋದಲ್ಲೇ ಹೋಗಿ ಬಂದು ಒಂದು ತುಂಬ ಅಂಗಡಿ ಏನು ಹುಡುಕ್ಲಿಲ್ಲ. ನಾವು ಹೋದ ತಕ್ಷಣವೇ ಬೇಕಾಗಿರೋ ಐಟಮ್ಗಳು ಸಿಕ್ತು. ನಮಗೆ ಮೇನ್ ಬೇಕಾಗಿದ್ದಿದೆ ಬ್ರೌನಿ ಮಾಡೋದು ಅಂತ ಹೇಳಿದ್ದಿದ್ದು. ಅವರು ಎಗ್ಲೆಸ್ ಬ್ರೌನಿ ಮಾಡ್ತಿದ್ರು, ನಾನು ನಾರ್ಮಲ್ ಎಗ್ ಹಾಕಿ ವಿತ್ ಎಗ್ ಬ್ರೌನಿ ಮಾಡ್ತಾಯಿದ್ದೆ. ಟಿನ್ನೇ ಇಟ್ಕೊಂಡಿಲ್ಲ ಬ್ರೌನಿ ಮಾಡೋರು. ಬ್ರೌನಿಗೆ ಮೇಯ್ನಾಗಿ ಸ್ಕ್ವೇರ್ ಶೇಪ್ ಟಿನ್ ಬೇಕಾಗಿರುತ್ತೆ, ಅದೇ ಇರಲಿಲ್ಲ. ಅದಕ್ಕೋಸ್ಕರ ಚಿಕ್ಕಪೇಟೆಗೆ ಓಡೋಗಿದ್ದು. ಹೇಗೋ ಸಿಕ್ತು ನಮಗೆ, ತಗೊಂಡು ಬಂದು ಸ್ಯಾಟರ್ಡೇ ನಾವು ಇನ್ನೊಂದು ಸ್ವಲ್ಪ ಐಟಮ್ ಬೇಕಿತ್ತು, ಹಾಗೆ ಮನೆ ಹತ್ರ ಇರೋ ಮಾರ್ಟಲ್ಲೇ ತಗೊಂಡೆ. ಅದಾದಮೇಲೆ ಸ್ಟಾರ್ಟ್ ಮಾಡೋದು. ಆಮೇಲೆ ನಮಗೊಂದು ದೊಡ್ಡ ಪ್ರಶ್ನೆ ಅಂದರೆ ಏನು ಕ್ವಾಂಟಿಟಿ ಮಾಡೋಣ ಅಂತಲೇ ನಮ್ಗೆ ಅರ್ಥ ಆಗ್ತಾಯಿಲ್ಲ. ನನಗೂ ನನ್ನ ಫ್ರೆಂಡಿಗೂ ಎಲ್ಲೋ ತುಂಬ ಮಾಡ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಬ್ರೌನಿ ಎಲ್ಲ ಟೇಸ್ಟ್ ಮಾಡಿ ಅಂಗಡಿಲೆಲ್ಲ ತೊಗೊಂಡಿರೋರಿಗೆ 1 ಪೀಸ್ ಬ್ರೌನಿ 70-80 ರೂಪೀಸ್ ಇರುತ್ತೆ. ಅದಕ್ಕೆ ಪ್ಯೂರ್ ಬಟರ್ ಎಲ್ಲ ಯೂಸ್ ಮಾಡಿರ್ತೀವಿ. ಬ್ರೌನಿ ಹೇಗೆ 1 ಪೀಸ್ ಕಾಸ್ಟ್ಲಿನೋ ಹಾಗೆ ಮಾಡೋದು ಅಷ್ಟೇ ಕಾಸ್ಟ್ಲಿ ಇದೆ. ಅಷ್ಟೇ ಐಟಮ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಯಾವ ಥರ ಮಾಡ್ಕೊಳ್ಳೋದು, ಏನು ಕ್ವಾಂಟಿಟಿಲಿ ಮಾಡೋದು ಅಂತ ಯೋಚನೆ ಮಾಡಿ ಒಂದು 2 kgs ಬ್ರೌನಿ ಮಾಡೋಣ, ಒಂದು 1/2 kg ಒಂದು 9 ಪೀಸ್ ಬರುತ್ತೆ. ಆ ಥರ ಕಮ್ಮಿ ನಮಗೆ ಸೇಲ್ ಆದರೆ ಸಾಕು ಅಂತ ಆ ಥರ ಮೈಂಡ್ ಸೆಟ್ ಇರೋದು. ಆಮೇಲೆ ಜಾಸ್ತಿ ಮಾಡಿ ವೇಸ್ಟ್ ಆಗಿಬಿಟ್ರೆ ಸುಮ್ಮನೆ ಈ ಕಡೆ ದುಡ್ಡು ವೇಸ್ಟು, ಆಮೇಲೆ ಎಲ್ಲ ಫಸ್ಟ್ನೇ ಸಲನೇ ಫ್ಲಾಪ್ ಆದಂಗೆ ಆಗುತ್ತೆ ಅಂತ ಅದೊಂದು ಟೆನ್ಷನ್ ಇತ್ತು. ಆಮೇಲೆ ಚಾಕ್ಲೇಟ್ಗಳು ಯಾವ ಥರ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೇಗೋ ಆವಾಗ ಆ ಟೈಮಲ್ಲಿ ಮನಸ್ಸಿಗೆ ಏನು ಬಂದಿದೆಯೋ ಅದನ್ನು ಸುಮ್ಮನೆ ಮಾಡ್ಕೊಂಡು ಹೋಗಿದ್ದು. ನಾನೊಂದು 4 o'clock ಸ್ಟಾರ್ಟ್ ಮಾಡಿಕೊಂಡೆ ಮಾಡೋಣ ಅಂತ. ನನ್ನ ಹತ್ರ ಇರೋದು ಚಿಕ್ಕ OTG ಇರೋದು, ಅದು 1/2 kg ಟಿನ್ ಅಷ್ಟೇ ನಾನು ತಂದಿರೋದು. ಅದರಲ್ಲೇ 2 kg ಅಂದರೆ 4 ಬ್ಯಾಚಸ್ ಇಡಬೇಕಾಗುತ್ತೆ. ಒಂದೊಂದು ಮಾಡೋಕ್ಕೆ ಒಂದು
20 ಮಿನಿಟ್ಸ್ ಆಗುತ್ತೆ. ಮತ್ತು ಅದನ್ನು ತಣ್ಣಗಾಗಕ್ಕಿಟ್ಟು ಮತ್ತೆ ನಾನು ಅದರಿಂದ ಬ್ರೌನಿ ತೆಗೆದು ಮತ್ತೆ ಮಾಡಬೇಕಲ್ವ, ಅದಕ್ಕೆ ಒಂದು ಬ್ಯಾಚ್ ಇಟ್ಬಿಟ್ಟು ಆವಾಗವಾಗ ಮಿಕ್ಸ್ ಮಾಡಿ ಆವಾಗವಾಗ ಇಡ್ತಿದ್ದು. ಒಂದೇ ಸಲ ಬ್ಯಾಟರ್ನ ನಾನು ರೆಡಿ ಮಾಡಿ ಇಟ್ಕೊಳ್ತಿರ್ಲಿಲ್ಲ. ಅದು ಆ ಥರ ಇಡಲೂಬಾರ್ದು, ಅದಕ್ಕೋಸ್ಕರ ಆವಾಗ ಮಾಡ್ಕೊಂಡು ಮಾಡ್ತಾಯಿದ್ದೆ. ಇನ್ನು ನೆಕ್ಸ್ಟ್ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ದು ಬೈಟ್ಸ್ಗಳು ಮಾಡ್ಕೊಳ್ಳೋಣ ಅಂಥೇಳಿ ಈ ಕಡೆ ಡ್ರೈ ಫ್ರೂಟ್ಸ್ ಬೈಟ್ಸ್ಗಳನ್ನೂ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮನಸ್ಸಿಗೆ ಹೇಗೆ ಬರುತ್ತೆ ಹಾಗಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಈ ಚಾಕ್ಲೇಟ್ಸ್ ಎಲ್ಲ ಇಷ್ಟಿಷ್ಟೇ ಕ್ವಾಂಟಿಟಿ ಅಂತ ಏನು ಐಡಿಯಾ ಇರಲಿಲ್ಲ ನನಗೆ. ಒಂದು ಕ್ಲಾಸಿಕ್ ಬ್ರೌನಿ ಆದರೆ ಇನ್ನೊಂದು ಡ್ರೈ ಫ್ರೂಟ್ಸ್ ಬ್ರೌನಿನ ಪ್ರಿಪೇರ್ ಮಾಡಿಕೊಂಡೆ. ಹಾಗೆ ಅವತ್ತೇ ಸೋಫಾದವರು ಆರ್ಡರ್ ತೊಗೊಳಕ್ಕೆ ಬಂದಿದ್ದರು. ಆ ಕಡೆ ನೋಡಲ ಈ ಕಡೆ ನೋಡಲ, ನಮ್ಮ ಮನೆಯವರಲ್ಲಿ ಸೆಲೆಕ್ಷನ್ ಮಾಡು ಅಂತ ಇದ್ದಾರೆ ಕ್ಲಾತ್ನ ಇದಕ್ಕೆ ಸೋಫಾಗೆ. ನನಗೆ ಆ ಕಡೆನೂ ಇದು ಮಾಡೋಕ್ಕಾಗ್ತಿಲ್ಲ, ಈ ಕಡೆನೂ ಮಾಡೋಕ್ಕಾಗ್ತಿಲ್ಲ. ಅವ್ರು ಬಂದಾಗ ಅವ್ರದ್ದೇ ಒಂದು 1/2 1 ಅವರ್ ಆಗೋಗ್ಬಿಡ್ತು. ಮತ್ತು ನನಗೆ ಇಲ್ಲಿ ಡಿಲೇ ಆಯಿತು. ಅದಕ್ಕೆ ಅವತ್ತು ತುಂಬ ಲೇಟ್ ಆಗೋಯಿತು. ಆಮೇಲೆ ಒಂದು 7 o'clock ಅಷ್ಟೊತ್ತಿಗೆ ಒಂದಷ್ಟು ಐಟಮ್ಗಳನ್ನ ರೆಡಿ ಮಾಡಿಕೊಂಡು ಒಂದು ವೀಡಿಯೋ ಹಾಕೋಣ. ಯಾಕಂದರೆ ನಮ್ಮ ಸರೌಂಡಿಂಗಲ್ಲಿರೋರು ಯಾರಿಗಾರು ಗೊತ್ತಿಲ್ಲ ಅಂದರೆ ಬರ್ಬೋದು ಅಂತ ಹೇಳ್ಬಿಟ್ಟು ಆವಾಗ ಒಂದು ಹಾಗೆ ರೀಲ್ಸ್ ಮಾಡಿ ಹಾಕ್ತೆ. ನಾನು ಮಾಡ್ಕೊಂಡಿದ್ದು ಕ್ಲಾಸಿಕ್ ಬ್ರೌನಿ, ಆಮೇಲೆ ಡ್ರೈ ಫ್ರೂಟ್ಸ್ ಬ್ರೌನಿ. ಆಮೇಲೆ ನಾನು ಫ್ರೈಡೇನೆ ನಾನು ಯಾವುದ್ರಲ್ಲಿ ಬೆಸ್ಟ್ ಇದ್ದೀನಿ ಅದನ್ನು ಮಾಡ್ಕೋಬೇಕು ಅಂಥೇಳಿ ಮಾಡ್ಕೊಂಡಿದ್ದು. ನಂದು ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಚಕ್ಲಿ ತಿಂದವರೆಲ್ಲ ಹೇಳಿದ್ದಾರೆ ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಅದನ್ನು ಟ್ರೈ ಮಾಡ್ಕೊಳ್ಳೋಣ ಅಂತ ಅದನ್ನೊಂದು ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಎಲ್ಲ ಮಾಡಿಟ್ಕೊಂಡು ಪ್ಯಾಕಿಂಗ್ಗೆ ಅಂತ ಹೇಳ್ಬಿಟ್ಟು ಒಂದು 9 o'clock ಮೇಲೆ ಕೂತ್ಕೊಂಡೆ. ಆಮೇಲೆ ಕುನಾಫಾ ಬೈಟ್ಸ್ ಮಾಡ್ಕೊಂಡಿದ್ದೆ. ನಾನು ತಪ್ಪು ಮಾಡಿದ್ದೆ ಎಲ್ಲಿ ಅಂದರೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಮಾಡ್ಕೊಂಡೋದೆ. ಕುನಾಫಾ ಅಂತೂ ತುಂಬ ಕಮ್ಮಿನೇ ಮಾಡ್ಕೊಂಡೋಗಿದೆ ಬೈಟ್ಸ್ನ. ಅದೇ ತುಂಬ ಚೆನ್ನಾಗಿ ಓಡಿದ್ದು. ಅದು ಯಾರ್ಯಾರು ತೊಗೊಂಡ್ರು ಅವ್ರದ್ದು ರಿವ್ಯೂ ತೊಗೊಂಡಿದ್ದೀನಿ, ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಹೆಚ್ಚು ಕಮ್ಮಿ 12:15 1 ಗಂಟೆ ಆಗೋಗಿತ್ತು. ಇನ್ನು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ, ನನ್ನ ವೀಡಿಯೋನ ಫಾಲೋ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.